ಭಾರತೀಯರಿಗೆ ಗ್ಯಾಸ್ ಗಂಡಾಂತರ ಎದುರಾಗಿದೆ. ಕೇಂದ್ರ ಸರ್ಕಾರ ಮೇಲಿಂದ ಮೇಲೆ ಬೆಲೆ ಏರಿಕೆ ಮಾಡ್ತಲೇ ಇದೆ. ಇಷ್ಟು ದಿನ ವಾಣಿಜ್ಯ ಬಳಕೆ ಸಿಲಿಂಡರ್ ಗ್ರಾಹಕರಿಗೆ ಶಾಕ್ ಕೊಟ್ಟಿದ್ದ ಕೇಂದ್ರ ಈಗ ಗೃಹ ಬಳಕೆ ಸಿಲಿಂಡರ್ ಬೆಲೆಯಲ್ಲೂ ಕೂಡ ಹೆಚ್ಚಳ ಮಾಡಿದೆ. ಈ ಬಗ್ಗೆ ಕಾಂಗ್ರೆಸ್ ಸೇರಿದಂತೆ ವಿಪಕ್ಷ ನಾಯಕರು ಬಿಜೆಪಿ ವಿರುದ್ಧ ಮುಗಿಬೀಳ್ತಾ ಇದ್ದಾರೆ. ಕೇಂದ್ರ ಸರ್ಕಾರದವರಿಗೆ ಇತಿಮಿತಿ ಇಲ್ಲ. ಬಿಜೆಪಿಯವರು ಯಾವಾಗಲೂ ಕೂಡ ಜನವಿರೋಧಿ ನೀತಿಯನ್ನು ಅನುಸರಿಸ್ತಾರೆ. ಇಂಡಸ್ಟ್ರಿಯಲ್ ಗ್ಯಾಸು ಆಮೇಲೆ ಇಂಡಸ್ಟ್ರಿಯಲ್ ಬೇರೆ ಡೀಸೆಲ್ ಇದೆಯಲ್ಲ ಅಬ್ರಿ ಆಗಂತ ಏರಿಸಿದ್ದಾರೆ. ಬೆಲೆ ಏರಿಕೆಯ ಜ್ವಾಲೆಯಲ್ಲಿ ಬೆಂದು ಹೋಗ್ತಿರುವ ಸಾಮಾನ್ಯ ಜನರಿಗೆ ತೈಲ ಕಂಪನಿಗಳು ಮತ್ತೊಂದು ಬಿಗ್ ಶಾಕ್ ನೀಡಿವೆ. ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದ ಕಂಗೆಟ್ಟಿದ್ದ ಸಾರ್ವಜನಿಕರ ಅಡುಗೆ ಮನೆಗೆ ಈಗ ನೇರವಾಗಿ ಬೆಂಕಿ ಬಿದ್ದಿದೆ. ಕೇಂದ್ರ ಸರ್ಕಾರ ಗೃಹ ಬಳಕೆ ಬೆಲೆಯನ್ನ 29 ರೂಪಾಯಿ ಹೆಚ್ಚಳ ಮಾಡಿದೆ. ಇದು ಜನಸಾಮಾನ್ಯರ ನೆಮ್ಮದಿ ಕೆಡಿಸುವಂತೆ ಮಾಡಿದೆ. ಅಂದ್ರೆ ಈಗ ಬಡ ಜನರೆಲ್ಲ ಸಿಲಿಂಡರ್ ಬಿಡಬೇಕೀಗ. ಈಗ ಕಟ್ಟಿಗೆ ಆರಿಸ್ಕೊಂತ ಹೋಗಿ ಹೊಲಿ ಮೇಲೇನೆ ಅಡಿಗೆ ಮಾಡೋ ಪರಿಸ್ಥಿತಿ ಬರ್ತಾ ಇದೆ. ಬಡ ಜನರ ಮೇಲೆ ಈ ತರ ಹೊರೆ ಹಾಕೋದು ಕಮರ್ಷಿಯಲ್ ಅಂದ್ರೆ ಬೇರೆ ಇತ್ತು. ಈಗ ಗೃಹ ಬಳಕೆಗೂ ರೇಟ್ ಏರ್ಸ್ಕೊಂತ ಹೋದ್ರೆ ಅಂದ್ರೆ ನಾವು ಅಡಿಗೆ ಮಾಡೋದು ತಿನ್ನೋದನ್ನ ಬಂದ್ ಮಾಡ್ಬೇಕ ಆ ಪರಿಸ್ಥಿತಿ ಬರ್ತಾ ಇದೆ. 3 ತಿಂಗಳಿಗೆ ನೀವು ಗ್ಯಾಸ್ ಏರ್ಸ್ಕೊತ ಹೋದಂದ್ರೆ ನಮ್ಮ ಕೈಲಿ ಹ್ಯಾಂಗೆ ತಗೋಬೇಕು, ಹ್ಯಾಂಗೆ ಬದುಕಬೇಕು ನಾವು? ನಮ್ಮ ಮನ್ಯಾಗ ಈ ದುಡ್ಡು ತಿನ್ನೋರವರು ಲೇಬರ್ ಕೆಲಸ ಮಾಡ್ತಾರೆ. ಪೆಟ್ರೋಲ್ ಜಾಸ್ತಿ ಆಯ್ತು ಅಂದ್ರೆ ದೂರ ಕೆಲಸ ಇರ್ತದೆ. ಪೆಟ್ರೋಲ್ ಜಾಸ್ತಿ ಆಯ್ತು ಅಂದ್ರೆ ನಡ್ಕೊತ ಹೋಗ್ಬೇಕು ಅವ್ರೀಗ. ಇಲ್ಲಿ ಮನೆಗೆ ಬಂದ್ರೆ ಸಿಲಿಂಡರ್ ರೇಟ್ ಜಾಸ್ತಿ. ಏನು ತಿನ್ಬೇಕು ನಾವು? ಜಾಗತಿಕ ತೈಲ ಮಾರುಕಟ್ಟೆಯಲ್ಲಿ ಇಂಧನ ದರ ಏರಿಳಿತ ಮತ್ತು ಗಲ್ಫ್ ಸಂಘರ್ಷದಿಂದ ತೈಲ ಕಂಪನಿಗಳು ಜನರ ಜೇಬಿಗೆ ಕತ್ತರಿ ಹಾಕಿವೆ. ಕಳೆದ 3 ತಿಂಗಳಲ್ಲಿ ಅಡುಗೆ ಅನಿಲ ದರ 89 ರೂಪಾಯಿ ಹೆಚ್ಚಳವಾಗಿದೆ. ಕಳೆದ ಮಾರ್ಚ್ 7ರಂದು 60 ರೂಪಾಯಿ ಏರಿಕೆ ಮಾಡಲಾಗಿತ್ತು. ಈಗ 29 ರೂಪಾಯಿ ಹೆಚ್ಚಾಗಿದೆ. ಸದ್ಯ ಬೆಂಗಳೂರಿನಲ್ಲಿ 915 ರೂಪಾಯಿ ಇದ್ದ 14 ಕೆಜಿ ಗೃಹ ಬಳಕೆ ಸಿಲಿಂಡರ್ ಬೆಲೆ 944 ರೂಪಾಯಿ 50 ಪೈಸೆ ಆಗಿದೆ. ಬೆಲೆ ಏರಿಕೆಗೆ ಕಂಗೆಟ್ಟಿರುವ ಜನಸಾಮಾನ್ಯರು ಸರ್ಕಾರಗಳಿಗೆ ಹಿಡಿ ಶಾಪ ಹಾಕ್ತಿದ್ದಾರೆ. ಪ್ರತಿಯೊಂದು ಸಾರಿನ 10 ರೂಪಾಯಿ 20 ರೂಪಾಯಿ ಹೆಚ್ಚಿಸ್ಬಿಟ್ರೆ ಯಾವ ರೀತಿ ಬದುಕೋದು? ಜನಗಳ ಮೇಲೆ ಇವ್ರಿಗೆ ಸರ್ಕಾರಕ್ಕೆ ಸ್ವಲ್ಪನೂ ಕೃತಜ್ಞತೆನೇ ಇಲ್ಲ. ನೇರವಾಗಿ ಸನ್ಮಾನ್ಯ ಮೋದಿ ಅವರು ಜನರ ಜೋಬಿಗೆ ಕತ್ತರಿ ಹಾಕುವಂಥ ಕೆಲಸ ಮಾಡ್ತಿದ್ದಾರೆ. ಪರಿಸ್ಥಿತಿ ಅರ್ಥ ಮಾಡ್ಕೊಬೇಕು. ಇವತ್ತು ಕೇವಲ ಒಂದು ಯುದ್ಧದ ನೆಪ ಹೇಳ್ಕೊಂಡು ಇವತ್ತು ಈ ರೀತಿ ದರ ಏರಿಕೆ ಮಾಡ್ತಿರೋದು ಯಾವ ನ್ಯಾಯ? ಇವತ್ತು ಇದೇ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿರುವ ಸಿಎಂ ಡಿಕೆ ಶಿವಕುಮಾರ್, ಈ ಸಂಬಂಧ ಪ್ರತ್ಯೇಕ ವರದಿ ಕೇಳಿದ್ದೇನೆ. ಇಂಡಸ್ಟ್ರಿಯಲ್ ಗ್ಯಾಸ್ ದರ ಗಾಬರಿಯಾಗುವಂತೆ ಹೆಚ್ಚಿಸಿದ್ದಾರೆ. ನಾಳೆ ಮಾತನಾಡ್ತೀನಿ ಅಂತಂದ್ರು. ಅದ್ರ ಬಗ್ಗೆ ಒಂದು ರಿಪೋರ್ಟ್ ಕೇಳಿದ್ದೀನಿ ಗ್ಯಾಸ್ ಒಂದು. ಇದಕ್ಕಿನ್ನ ಈ ಇಂಡಸ್ಟ್ರಿಯಲ್ ಗ್ಯಾಸ್ ಇದೆಯಲ್ಲ, ಇಂಡಸ್ಟ್ರಿಯಲ್ ಗ್ಯಾಸು ಆಮೇಲೆ ಇಂಡಸ್ಟ್ರಿಯಲ್ ಬೇರೆ ಡೀಸೆಲ್ ಇದೆಯಲ್ಲ ಅದು ಭಾಳ ಗಾಬರಿ ಆಗೋಂಥ ಒಂದು ಏರಿಸಿದ್ದಾರೆ. ಅದೊಂದು ರಿಪೋರ್ಟ್ ತಗೊಳ್ತಾ ಇದ್ದೀನಿ. ನಾಳೆ ಅದ್ರ ಬಗ್ಗೆ ಮಾತಾಡ್ತೀನಿ. ಇನ್ನು ಗ್ಯಾಸ್ ದರ ಏರಿಕೆ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಉಪಮುಖ್ಯಮಂತ್ರಿ ಪರಮೇಶ್ವರ್, ಕೇಂದ್ರ ಸರ್ಕಾರಕ್ಕೆ ಇತಿಮಿತಿ ಇಲ್ಲ ಅಂದ್ರು. ಮತ್ತೊಂದು ಕಡೆ ಸಚಿವ ಯತೀಂದ್ರ ಸಿದ್ದರಾಮಯ್ಯ, ಬಿಜೆಪಿ ಯಾವಾಗಲೂ ಜನವಿರೋಧಿ ನೀತಿ ಅನುಸರಿಸುತ್ತೆ. ದರ ಕಡಿಮೆಯಾದಾಗ ದರ ಇಳಿಸಿದ್ರೆ ಈಗ ಹೊರೆ ಆಗ್ತಿರ್ಲಿಲ್ಲ ಅಂತ ಹೇಳಿದ್ರು. ಕೇಂದ್ರ ಸರ್ಕಾರದವರಿಗೆ ಇತಿಮಿತಿ ಇಲ್ಲ. ಮಧ್ಯೆ ಒಂದು ಶಿಪ್ ಪಾಸ್ ಆಗ್ಬಿಟ್ರೆ ದೊಡ್ಡದಾಗಿ ಪಬ್ಲಿಸಿಟಿ ಕೊಡ್ತಾರೆ. ಆಯಿತಾ? ರಷ್ಯನ್ ಆಲ್ಟರ್ನೇಟಿವ್ ಇದೆ ಅಂತ ಹೇಳ್ತಾರೆ, ಮತ್ತು ಬೇರೆ ಬೇರೆ ಆಲ್ಟರ್ನೇಟಿವ್ಸ್ ಇದೆ ಅಂತ ಹೇಳ್ತಾರೆ. ಇದೆಲ್ಲ ನಾವು ಎಕ್ಸಾಮಿನ್ ಮಾಡಿ ಎಷ್ಟು ಸಾರಿ ಪೆಟ್ರೋಲ್ ಡೀಸೆಲ್ ಜಾಸ್ತಿ ಆಗಿದೆ ಅದಕ್ಕೆ ಜಸ್ಟಿಫೈ ಮಾಡಬೇಕಲ್ಲ. ಇವಾಗ ಬಿಜೆಪಿಯವರು ಯಾವಾಗಲೂ ಕೂಡ ಜನವಿರೋಧಿ ನೀತಿಯನ್ನು ಅನುಸರಿಸುವಂಥವ್ರು. ಯಾವಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ತೈಲದ ಬೆಲೆ ಕಮ್ಮಿ ಇದ್ದಾಗಲೂ ಕೂಡ ಜನರಿಗೆ ಆ ಬೆನಿಫಿಟ್ನ ಪಾಸ್ ಆನ್ ಮಾಡಲಿಲ್ಲ. ಆಗಲೂ ಕೂಡ ಪೆಟ್ರೋಲ್ ಬೆಲೆ ಡೀಸೆಲ್ನ ಜಾಸ್ತಿ ಮಾಡಿದರು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕೂಡ ಕೇಂದ್ರ ಸರ್ಕಾರದ ವಿರುದ್ಧ ಕೆಂಡ ಕಾರಿದ್ದಾರೆ. ದೇಶೀಯ ಎಲ್ಪಿಜಿ ಬೆಲೆ ಏರಿಕೆಯ ಜ್ವಾಲೆಗಳು ಸಾಮಾನ್ಯ ಜನರ ಅಡುಗೆ ಮನೆಗಳನ್ನು ಸುಟ್ಟು ಹಾಕಲು ಉದ್ದೇಶಿಸಿವೆ ಎಂದು ಎಕ್ಸ್ ಖಾತೆಯಲ್ಲಿ ಕಿಡಿಕಾರಿರುವ ಖರ್ಗೆ ಪ್ರಧಾನಿ ಮೋದಿಗೆ 3 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಸಂಸತ್ತಿನಲ್ಲಿ ಮೋದಿ 41 ದೇಶಗಳಿಂದ ಇಂಧನ ವೈವಿಧ್ಯೀಕರಣದ ಬಗ್ಗೆ ದೊಡ್ಡ ಹೇಳಿಕೆಗಳನ್ನು ನೀಡಿದರು. ಅದು ಏನಾಯಿತು? ಇಂದಿಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಎಲ್ಪಿಜಿ ಕೊರತೆ ಇದೆ ಏಕೆ? 2025-26ರಲ್ಲಿ ಉಜ್ವಲ ಯೋಜನೆಯಡಿ 5.56 ಕೋಟಿ ಕುಟುಂಬಗಳು ಒಂದೇ ಒಂದು ಸಿಲಿಂಡರ್ ಪಡೆದಿಲ್ಲ. ಇದು ಪಶ್ಚಿಮ ಏಷ್ಯಾ ಬಿಕ್ಕಟ್ಟು ಮೋದಿ ಸರ್ಕಾರದ ಲೂಟಿಯ ಫಲಿತಾಂಶವಲ್ಲವೇ? ಯುಪಿಎ ಅಧಿಕಾರಾವಧಿಯಲ್ಲಿ ಹಣದುಬ್ಬರದ ಬಗ್ಗೆ ಬಿಜೆಪಿಯವರು ಗದ್ದಲ ಎಬ್ಬಿಸುತ್ತಿದ್ದರು. ಮೋದಿ ಸರ್ಕಾರ 12 ವರ್ಷದಲ್ಲಿ ಎಲ್ಪಿಜಿ ಬೆಲೆ 530 ರೂಪಾಯಿ ಹೆಚ್ಚಿಸಿದ್ದು ನಿಜವಲ್ಲವೇ? ಬಿಜೆಪಿ ನಾಯಕರು ಈಗ ಸಿಲಿಂಡರ್ಗಳೊಂದಿಗೆ ಬೀದಿಗಳಲ್ಲಿ ಏಕೆ ಕುಳಿತುಕೊಳ್ಳುತ್ತಿಲ್ಲ?
ಗ್ಯಾಸ್ ಬೆಲೆ ಏರಿಕೆ ಖಂಡಿಸಿ ಮಹಾರಾಷ್ಟ್ರದ ಸಂಭಾಜಿನಗರದಲ್ಲಿ ಶಿವಸೇನೆ ಪ್ರತಿಭಟನೆ ನಡೆಸಿತು. ತಲೆ ಮೇಲೆ ಖಾಲಿ ಸಿಲಿಂಡರ್ ಹೊತ್ತು ಬಂದ ಕಾರ್ಯಕರ್ತರು ಕೇಂದ್ರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಬ್ಯೂರೋ ರಿಪೋರ್ಟ್, TV9.